ಸಂಸ್ಕೃತಿ ಇಲಾಖೆಯ ವತಿಯಿಂದ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸುವರ್ಣ ಕನ್ನಡ ಜ್ಯೋತಿ ರಥಯಾತ್ರೆಯು ಶುಕ್ರವಾರ ಆನೇಕಲ್ ತಾಲೂಕನ್ನು ಪ್ರವೇಶಿಸಿತು. ಆನೇಕಲ್ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ದೊಮ್ಮಸಂದ್ರ ಗ್ರಾಮದಲ್ಲಿ ರಥವನ್ನು ಸ್ವಾಗತಿಸಲಾಯಿತು. ಸುವರ್ಣ ಕನ್ನಡ ಜ್ಯೋತಿ ರಥಯಾತ್ರೆಯು ದೊಮ್ಮಸಂದ್ರ, ಸರ್ಜಾಪುರ, ಅತ್ತಿಬೆಲೆ, ಚಂದಾಪುರ, ಆನೇಕಲ್, ಜಿಗಣಿ, ಬನ್ನೀರುಘಟ್ಟದ ಮೂಲಕ ಸಂಜೆ 5ರ ವೇಳೆಗೆ ಕಗ್ಗಲೀಪುರಕ್ಕೆ ತೆರಳಿತು. ರಥಯಾತ್ರೆಯ ಪ್ರಯುಕ್ತ ವಿದ್ಯಾರ್ಥಿಗಳು ಭಾರತಾಂಬೆ, ಕನ್ನಡಾಂಬೆ, ರಾಣಿ ಚೆನ್ನಮ್ಮ, ಅಕ್ಕ ಮಹಾದೇವಿ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ, ಯಕ್ಷಗಾನ ಸೇರಿದಂತೆ 200 ಮೀಟರ್ ಕನ್ನಡ ಧ್ವಜವನ್ನು ಹಿಡಿದು ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ಮೆರವಣಿಗೆಯಲ್ಲಿ ಸಾಗಿದರು. ವೀರಗಾಸೆ, ಡೊಳ್ಳು ಕುಣಿತ, ತಮಟೆ ಸೇರಿದಂತೆ ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಮಹಿಳೆಯರು ರಥಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಭುವನೇಶ್ವರಿ ದೇವಿಗೆ ಪುಷ್ಪ ನಮನ ಸಲ್ಲಿಸಿದರು. ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಮುಖಂಡ ಟಿವಿ ಬಾಬು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ರೆಡ್ಡಿ, ಮುಖಂಡರಾದ ಉಮೇಶ್ ಬಾಬು, ಬಿಬಿಐ ಮುನಿರೆಡ್ಡಿ, ನಾಗೇಶ್ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಕಾಶ್ ಮೂರ್ತಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಗೋಪಾಲ್ ಮತ್ತು ಆದೂರು ಪ್ರಕಾಶ್, ಸನವುಲ್ಲಾ, ಲೋಕೇಶ್ ಗೌಡ, ಚಂದ್ರಶೇಖರ್, ಚುಟುಕು ಶಂಕರ್, ಕಂದಾಯ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ಓಕೆ ನೀ ಅರ್ಧ ಕೊಡಮ್ಮ ಒಂದು ನಿಮಿಷ ಆಗೇರಿ ತಾಕ್ಸ್ಬಿಡೇನಾ ಹಾಕ್ಬಿಡಿದ್ರೆ ಆರಾಮಾಗಿರ್ರಿ ಸರ್ ಆಗೇರಿ ಅವನ್ನೆಲ್ಲರೂ ಕಳಿಸ್ತಾರೆ ಆಯ್ತಾ ಓಕೆನಾ ಆಯ್ತು ಬಿಡ್ರಪ್ಪ
ನಮ್ಮ ತಾಲೂಕಿಗೆ ಏನು ಕನ್ನಡ ರಥ ಬಂದಿದೆ. ಆ ಕನ್ನಡ ರಥವನ್ನು ಹೃದಯಪೂರ್ವಕವಾಗಿ ಧ್ವಂಸಂದ್ರದಿಂದ ನಾವು ಸ್ವಾಗತವನ್ನು ಮಾಡಿದ್ದೀವಿ. ಮತ್ತು ಈ ರಥ ಹೀಗೆ ಏನು ನಮ್ಮ ಸರ್ಜಾಪುರ, ಸಿದ್ದಾಪುರ ಮುಖಾಂತರ ಆನೇಕಲ್ಲು ಮತ್ತು ಇವತ್ತು ಸಂಜೆಗೆ ಬನ್ನರ್ಘಟ್ಟ ಹೋಗಿ ನಾಳೆಗೆ ದಕ್ಷಿಣ ತಾಲೂಕಿಗೆ ನಾವು ಹ್ಯಾಂಡೋವರ್ ಮಾಡ್ತೀವಿ. ಇದೊಂದು ರೀತಿಯ ಹಬ್ಬದ ವಾತಾವರಣ ಆಗಿದೆ. ಏಕೆಂದರೆ ನಾವು ಆ ಕನ್ನಡದ ನಾಡಲ್ಲಿ ಕನ್ನಡದ ಸಾಹಿತ್ಯ ಪರಿಷತ್ತಿನ ಪೂರ್ವಭಾವಿಯಾಗಿ ಅಂತ ನಮ್ಮ ರಾಜ್ಯಾದ್ಯಂತ ಪ್ರಸರಿಸ್ತಾ ಇದೆ. ಇವತ್ತು ನಮ್ಮ ತಾಲೂಕಲ್ಲಿ ಪ್ರಸರಿಸ್ತಾ ಇವತ್ತು ನಮಗೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ಎಲ್ಲರೂ ಸಹ ಕನ್ನಡವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ರಥಯಾತ್ರೆಗೆ ಎಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಏನು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೀತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ವತಿಯಿಂದ ಕನ್ನಡ ರಥ ಸಂಚರಿಸ್ತಾ ಇದೆ. ಅದೇ ರೀತಿ ಇವತ್ತು ಆನೇಕಲ್ ತಾಲೂಕಿಗೆ ರಥ ಆಗಮಿಸಿದೆ ಧ್ವಂಸಂದ್ರ ಪಂಚಾಯಿತಿ ಮುಖಾಂತರ. ಧ್ವಂಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕು ಆಡಳಿತಾಧಿಕಾರಿಗಳ ವತಿಯಿಂದ ಇವತ್ತು ನಾವು ಇಲ್ಲಿ ಅಭೂತಪೂರ್ವವಾದಂಥ ಸ್ವಾಗತವನ್ನು ಕೋರಿದ್ದೇವೆ ರಥಕ್ಕೋಸ್ಕರ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮುಂದೆ ಇದು ಆನೇಕಲ್ ತಾಲೂಕಲ್ಲಿ ಸಂಚರಿಸಿ ಮಂಡ್ಯ ತಲುಪುತ್ತೆ. ಈ ರಥ ಯಶಸ್ವಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ದಿನ ನಮ್ಮ ಆನೇಕಲ್ ತಾಲೂಕಿಗೆ ಕನ್ನಡ ಸಾಹಿತ್ಯ ಪರಿಷತ್ ರಥ ಈ ದಿನ ಆಗಮಿಸಿದೆ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ಮತ್ತು ಸಾರ್ವಜನಿಕರು ಸಹ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರಿ ಈ ಒಂದು ರಥಯಾತ್ರೆ ನಡೆಸಿಕೊಡಲಿದ್ದಾರೆ. ಮತ್ತು ಈ ಒಂದು ರಥಯಾತ್ರೆ ಪಾಲ್ಗೊಳ್ಳುತ್ತಿರುವ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಮತ್ತು ಸಾರ್ವಜನಿಕರು ಸಹ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಏನಿನ ಕನ್ನಡ ರಥ ಆನೇಕಲ್ ತಾಲೂಕಿನ ಏನು ನಮ್ಮ ಧ್ವಂಸಂದ್ರ ಗ್ರಾಮಕ್ಕೆ ಆಗಮಿಸಿದೆ. ಏನು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವ, ಕನ್ನಡ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಒಂದು ಅಂಗವಾಗಿ ಬಂದಿರತಕ್ಕಂಥ ಈ ರಥನ ತುಂಬ ಅದ್ದೂರಿಯಾಗಿ ಎಲ್ಲ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಅದ್ದೂರಿಯಾಗಿ ಒಂದು ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಇದನ್ನು ಮತ್ತೆ ಅತ್ತಿಬೆಲೆ ಮತ್ತು ಆನೇಕಲ್ ಮುಖಾಂತರ ಇದು ನಮ್ಮ ತಾಲೂಕಿನ ಒಂದು ಪೂರ್ಣಗೊಳಿಸಿ ಎಲ್ಲ ಭಾಗಕ್ಕೆ ಹೋಗಿದೆ. ಎಲ್ಲರಿಗೂ ಶುಭವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. ಮಂಡ್ಯದಲ್ಲಿ ನಡೆಯತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಸಮ್ಮೇಳನ ನಡೀತಾ ಇರೋದ್ರಿಂದ ಈ ಒಂದು ರಥವನ್ನು ರಾಜ್ಯದ ಮೂಲೆಗಳಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದು ಯಶಸ್ವಿಯಾಗಿ ನಡೀತಿದೆ. ನಮ್ಮ ಭಾಗದಲ್ಲಿ ಆನೇಕಲ್ ತಾಲೂಕಿನ ಈ ಧ್ವಂಸಂದ್ರ ಪಂಚಾಯತಿ ಇರ್ಬೋದು, ಎಬ್ರೆ ಪಂಚಾಯತಿ ಇರ್ಬೋದು, ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಈ ಒಂದು ರಥಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಎಲ್ಲರೂ ಬಂದು ಒಗ್ಗಟ್ಟಾಗಿ ಎಲ್ಲ ಶಾಲಾ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಯಾವತ್ತೂ ನಾವು ಕನ್ನಡವಾಗಿರೋಣ ಅಂತೇಳಿ ಹೇಳ್ತಾ ಶುಭವನ್ನು ಕೊಡ್ತೇನೆ. ಜೈ. ತಾಲೂಕಿಗೆ ಕನ್ನಡ ಜ್ಯೋತಿ ಯಾತ್ರೆ ಬಂದಿದೆ. ನಿಜಕ್ಕೂ ಅದು ಭಾಳ ಖುಷಿ ತರತಕ್ಕಂಥದ್ದು. ಯಾಕಂದರೆ ನಮ್ಮ ಗಡಿನಾಡು ನಮ್ಮ ಆನೇಕಲ್ ಆಗಿರೋದ್ರಿಂದ ಇಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಭಾಷೆಗಳು ಇಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಇಂಥ ಒಂದು ರಥಯಾತ್ರೆಗಳು ಬಹಳ ಅವಶ್ಯಕತೆ ಇದೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘ ಸಂಸ್ಥೆಗಳ ಒಟ್ಟುಗೂಡಿಸ್ಕೊಂಡು ಅನೇಕ ಕೆಲಸಗಳನ್ನು ಮಾಡಿದೆ. ಇವತ್ತು 87ನೇ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಆಗಬೇಕು. ಜನರಲ್ಲಿ ಕನ್ನಡತನ ಆ ಒಂದು ಮನಸ್ಸುಗಳು ಇವತ್ತು ಹೆಚ್ಚಾಗಬೇಕು ಅಂತಕ್ಕ ನಿಟ್ಟಿನಲ್ಲಿ ಇಂಥ ಒಂದು ರಥಯಾತ್ರೆ ನಂಬಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇದು ನಿರಂತರವಾಗಿರಲಿ. ಬರೀ ಕೇವಲ ಸಾಹಿತ್ಯ ಸಮ್ಮೇಳನ, ರಾಜ್ಯೋತ್ಸವಗಳಿಗೆ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಮನಸ್ಸುಗಳಲ್ಲಿ ಕನ್ನಡತನ ಬಿತ್ತಬೇಕು, ಅದನ್ನ ಬೆಳೆಸಬೇಕು, ಪೋಷಿಸಬೇಕು ಅಂತಕ್ಕಂಥ ಇದರ ಉದ್ದೇಶ ಆಗಿದೆ. ಎಲ್ಲರೂ ಭಾಗವಹಿಸಿದಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ, ಕನ್ನಡ ಮನಸ್ಸುಗಳಿಗೆ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಮೂರ್ತಿರವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ ಭಾಗವಹಿಸಿದ ಎಲ್ಲರೂ ಕೂಡ ಕೃತಜ್ಞತೆಗಳು ಸಲ್ಲಿಸ್ತೀವಿ. ಇವತ್ತು 87ನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಿರುವ ಕನ್ನಡ ರಥಯಾತ್ರೆ ಇವತ್ತು ಅದ್ಧೂರಿಯಾಗಿ ಆನೇಕಲ್ ನಗರಕ್ಕೆ ಬರಮಾಡಿಕೊಂಡ್ವಿ. ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಶಾಲಾ ವರ್ಗದವರು ಬಹಳ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಏನು ನಾವು ವಾಗ್ದಾನ ಇಟ್ಕೊಂಡಿದ್ದೀವಿ, ಅದು ನಮ್ಮ ಸರ್ಕಾರ ಏನಿವತ್ತು ಕನ್ನಡ ರಥಯಾತ್ರೆನ ಮಾಡಿದ್ದಾರೆ ಅಷ್ಟೇ ಸಾಲದು. ಇಡೀ ರಾಜ್ಯದಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು. ಇಲ್ಲದೆ ಹೋದರೆ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸಬೇಕು. ತದನಂತರ ಏನು ಪುರಸಭೆ ಆಗಲಿ, ನಗರಸಭೆ ಆಗಲಿ, ಮತ್ತೊಂದಾಗಲಿ ಏನಿವತ್ತು ನಾವು ಕನ್ನಡ ಅಂತ ನಾವು ಕನ್ನಡ ಪರ ಹೋರಾಟಗಾರರು ಬರೀ ಕೇಸ್ ಹಾಕ್ಸ್ಕೊಂಡು ಹೋರಾಟ ಮಾಡಿದ್ರೆ ಸಾಲದು. ಆದರೆ ಈ ಪುರಸಭೆಗೂ ಜವಾಬ್ದಾರಿ ಇದೆ. ಇಲ್ಲಿ ಆನೇಕಲ್ ನಗರದಿಂದ ಚಂದಾಪುರದವರೆಗೂ ಬರೀ ಆಂಗ್ಲ ಭಾಷೆ ಇದೆ. ಕಣ್ಣು ಮುಚ್ಚಿ ಕುಳಿತಿರುವ ನಮ್ಮ ಏನು ಪುರಸಭೆ ಆಡಳಿತ, ಚಂದಾಪುರ ಪುರಸಭೆ ಆಡಳಿತ, ಆನೇಕಲ್ಲು
ಸುತ್ತಮುತ್ತ ಹತ್ತಿಬೆಲೆ, ಹೆಬ್ಬಗೋಡಿ ನಗರಸಭೆ. ನಿಜವಾಗ್ಲೂ ಇವರು ಏನಾಗುತ್ತೆ ಅಂದರೆ ಇಲ್ಲೇನು ಹತ್ತಿಬೆಲೆ ಇಂಡಸ್ಟ್ರಿಯಲ್ಲಿಯ, ಹೆಬ್ಬಗೋಡಿ ಇಂಡಸ್ಟ್ರಿಯಲ್ಲಿಯ, ಪಂಸಂದ್ರ ಇಂಡಸ್ಟ್ರಿಯಲ್ಲಿಯ ಇಂಡಸ್ಟ್ರಿಗಳು ಬರೀ ಏನು ಬೇರೆ ಪರಭಾಷಿಕರಿಗೆ ಮಾರು ಹೋಗ್ಬಿಟ್ಟಿದ್ದಾರೆ. ನಮ್ಮ ಕನ್ನಡ ಜನರಿಗೆ ಅವಕಾಶ ಇಲ್ಲ. ಬ್ಯಾಂಕ್ಗಳು, ಪರಭಾಷೆ ಬ್ಯಾಂಕ್ಗಳು ಕನ್ನಡದಲ್ಲಿ ಮಾತಾಡೋಕ್ಕೆ ಆಗಲ್ಲ. ಯಾರೋ ರೈತರು ಹೋದರೆ ಪಾಪ ಆ ರೈತರು ಕನ್ನಡ ಮಾತಾಡೋಕ್ಕಿಂತ ಇಲ್ಲ ಆಚೆ ನಿಂತ್ಕೊಳ್ಳಿ ಅನ್ನೋದು ಏನು ದಾಟ್ಯತನ. ಇದು ಏನು ನಾವು ಬರೀ ಕನ್ನಡ ರಥಯಾತ್ರೆಯನ್ನು ಮಾಡಿದ್ರೆ ಸಾಲದು. ಕನ್ನಡ ತನವನ್ನು ಉಳಿಸ್ಲಿಕ್ಕೆ, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು. ಏನು ಕನ್ನಡದ ಎನ್ನಡ ಅನ್ನೋ ಮಾತುಗಳು. ನಾನು ಹೇಳೋದು ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತಗೊಬೇಕು. ಇಲ್ಲಿ ಬಂದಂಥ 6 ತಿಂಗಳ ಒಳಗಾಗಿ ಕನ್ನಡ ಕಲಿಬೇಕು. ಕನ್ನಡ ಕಲ್ತಿಲ್ಲ ಅಂದರೆ ಗಂಟು ಮೂಟೆ ಕಟ್ಕೊಂಡು ನೀವು ಖಾಲಿ ಮಾಡೋ ಅಂಥ ಎಚ್ಚರಿಕೆ ಆ ಗಡಸು ಸರ್ಕಾರಕ್ಕೆ ಬೇಕು. ಆದರೆ ಸರ್ಕಾರ ನಾವು ಮನವಿ ಮಾಡ್ತೇವೆ, ಈ ಗಡಸು ನಿಜವಾಗ್ಲೂ ಸಿದ್ದರಾಮಯ್ಯ ಅವ್ರಿಗೆ ಇದೆ, DK ಶಿವಕುಮಾರ್ ಸರ್ಗೆ ಇದೆ, ಆದರೆ ಪಾಲನೆ ಮಾಡ್ತಾಯಿಲ್ಲ, ಮಾಡಬೇಕು. ಯಾಕೆಂದರೆ ನಾವು ಕನ್ನಡಿಗರು ಅಂದರೆ ಸಾಲದು, ಕನ್ನಡತನವನ್ನು ಉಳಿಸ್ಲಿಕ್ಕೆ, ಕನ್ನಡವನ್ನು ಉಳಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡಬೇಕು. ಎಲ್ಲೋ ಬಂದು ತಾಯಿ ಅನ್ನೋದಕ್ಕೆ ನಿಮ್ಗೆ ಅವಮಾನನಾ? ಮಲತಾಯಿನ ತಾಯಿ ಅಂತೀರಾ? ಮೊದಲು ನಾವು ಕನ್ನಡಿಗರು, ನಮ್ಮ ತಾಯಿನ ನಾವು ಕಾಪಾಡ್ಕೋಬೇಕು. ಆ ಕಾಪಾಡೋ ನಿಟ್ಟಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ನಾವು ಏನು ಕನ್ನಡ ಪರ ಸಂಘಟನೆಗಳಾಗಲಿ, ನಮ್ಮ ಶಾಲಾ ಯಾವುದೇ ಖಾಸಗಿ ಶಾಲೆಗಳು ಆ ಕನ್ನಡ ಹೇಳಿದ್ರೆ ಫೈನ್ ಹಾಕ್ತಾರಂತೆ. ಈ ತಾಲೂಕಿನ ಅದೊಂದು ದುರಂತ ಆಗ್ಬಿಟ್ಟಿದೆ. ಒಂದಷ್ಟು ಬದಲಾವಣೆ ಆಗಬೇಕು. ಏನೋ ಕನ್ನಡ ತೇರಲ್ಲಿ ರಥಯಾತ್ರೆಗಳಲ್ಲಿ ಭಾಗವಹಿಸಂಥ ಎಲ್ಲ ಕನ್ನಡ ಮನುಷ್ಯಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ನನ್ನ ಸ್ಕೂಲ್ನ ಮಕ್ಕಳು ಭಾಳ ವಿಜೃಂಭಣೆಯಿಂದ ಆ ಕನ್ನಡ ಭುವನೇಶ್ವರಿ ತಾಯಿಯನ್ನು ಬರಮಾಡಿಕೊಂಡ್ರು. ಪುರಸಭೆಯವರು ಎಲ್ಲ ತಾಲೂಕು ವರ್ಗದವರು, ತಾಲೂಕು ಆಫೀಸ್ ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಸಾಹಿತ್ಯ ಪರಿಷತ್ತು ಆದೂರು ಪ್ರಕಾಶ್ ಅಣ್ಣವರು ನೇತೃತ್ವದಲ್ಲಿ ಇವತ್ತೆಲ್ಲ ನಾವೆಲ್ಲ ಜೊತೆಗೂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.